ಖಾಸಗಿ ವ್ಯಕ್ತಿಗಳ ದೂರಿನನ್ವಯ ರಾಜ್ಯದ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕಪ್ಪು ಮಸಿ ಬಳಿಯುವ ಹುನ್ನಾರವಾಗಿದೆ ಎಂದು ಚಿಕ್ಕಬಳ್ಳಾಪುರಿನ ಗೋಳೂರು ಸಂಸ್ಥಾನದ ನೀಡು ಮಾಮಿಡಿ ಮಠದ ಪೀಠಾಧಿಪತಿ ಶ್ರೀ ವೀರಭದ್ರ ಚನ್ನಮಲ್ಲ ದೇಶಿ ಕೇಂದ್ರ ಮಹಾಸ್ವಾಮಿಗಳು ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರದ ಪತನಕ್ಕಾಗಿ ಷಡ್ಯಂತ್ರ ನಡೆಯುತ್ತಿದೆ. ಮೂಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನು ಅಧಿಕಾರದಿಂದ ಕೆಳಗಿಳಿಸುವ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಯ್ಕೆಯಾದ ಸರ್ಕಾರವನ್ನು ಪಲ್ಲಟಗೊಳಿಸುವ ಕೆಲಸ ನಡೆಯುತ್ತಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ವ್ಯತಿರಿಕ್ತವಾಗಿ ತೀರ್ಪು ಬಂದರೆ ಅವರು ರಾಜೀನಾಮೆ ಕೊಡದೆ ಸುಪ್ರೀಂ ಕೋರ್ಟ್ ತೀರ್ಪು ಬರುವವರೆಗೂ ರಾಜೀನಾಮೆ ನೀಡಬಾರದೆಂದು ಸಲಹೆ ನೀಡಿ ಸಿಎಂ ಪರ ಬ್ಯಾಟ್ ಬೀಸಿದ್ರು. ಪ್ರಾಮಾಣಿಕವಾಗಿ ಹೇಳೋದಾದರೆ ನಾವು ಯಾರೂ ಯಾವುದೇ ಒಂದು ಪಕ್ಷದ ಸದಸ್ಯರಲ್ಲ. ಯಾವುದೇ ರಾಜಕೀಯ ಪಕ್ಷ ಒಳ್ಳೆಯದನ್ನು ಮಾಡಿದಾಗ, ನಾಯಕರು ಒಳ್ಳೆಯದನ್ನು ಮಾಡಿದಾಗ ಅದನ್ನು ಪ್ರಶಂಸೆ ಮಾಡಿದ್ದೀವಿ ಹಿಂದೆಲ್ಲ. ಕೆಲವೊಮ್ಮೆ ಅಂಥ ತಪ್ಪುಗಳನ್ನು ಮಾಡಿದಾಗ ನಮ್ಮ ಅಸಮ್ಮತಿಯನ್ನು ಕೂಡ ನಾವು ಸೂಚಿಸಿದ್ದೀವಿ. ಒಂದು ಸರ್ಕಾರಕ್ಕೆ, ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದಂಥ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅನ್ನುವ ಒಂದು ಪ್ರಯತ್ನ ನಡೆದಾಗ, ಆ ರೀತಿ ಯಾವುದೇ ಒಂದು ಸರ್ಕಾರಕ್ಕೆ, ಆ ಸರ್ಕಾರದ ಮುಖ್ಯಸ್ಥರಿಗೆ ರಾಜಕೀಯವಾಗಿ ಅನ್ಯಾಯವಾಗ್ತಾ ಇದೆ ಅಂತ ಅಂದಾಗ ಮಠಾಧೀಶರಾದವರು ಕೂಡ ಮೂಕ ಪ್ರೇಕ್ಷಕರಾಗಿರದೆ ನ್ಯಾಯದ ಕುರಿತು ಮಾತನಾಡಬೇಕಾದಂಥ ಅನಿವಾರ್ಯತೆಯ ಹಿನ್ನೆಲೆ ನಮಗಿದೆ. ಹಿಂದೆ ದೇವೇಗೌಡರು, ರಾಮಕೃಷ್ಣ ಹೆಗಡೆಯವರ ಸಂದರ್ಭದಲ್ಲೂ ಕೂಡ ಅನುಚಿತ ಬೆಳವಣಿಗೆ ನಡೆದಾಗ ನಾವು ಆ ಸಂದರ್ಭದಲ್ಲಿ ಧ್ವನಿ ಎತ್ತಿದ್ವಿ. ಅದೇ ಥರ ಹಿಂದೆ ಯಡಿಯೂರಪ್ಪನವರಿಗೆ ರಾಜಕೀಯವಾಗಿ ಅನ್ಯಾಯವಾಗ್ತಾ ಇದೆ ಅಂದಾಗ ಆಗಲೂ ನಾವು ಅವರ ಪರವಾಗಿ ಧ್ವನಿ ಎತ್ತಿದ್ವಿ. ಈಗ ಅಂಥದ್ದೇ ಒಂದು ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಸ್ಥರಾದಂಥ ಸಿದ್ದರಾಮಯ್ಯನವರಿಗೆ ರಾಜಕೀಯವಾಗಿ ಅನ್ಯಾಯ ಆಗ್ತಾ ಇದೆ ಅಂತ ನಮಗೆ ಕಂಡು ಬಂದಿರೋದ್ರಿಂದ ಅದು ಸರಿಯಲ್ಲ ಅನ್ನುವ ದೃಷ್ಟಿಯಿಂದ ನಾವು ನಮ್ಮ ಭಾವನೆಗಳನ್ನು ಇವತ್ತು ವಿನಿಮಯ ಮಾಡಿಕೊಳ್ತಾ ಇದ್ದೀವಿ. ಇವಾಗೇನು ಹಗರಣದ ಬಗ್ಗೆ ಕೇಳಿ ಬಂದಿದೆ, ಸಿದ್ದರಾಮಯ್ಯನವರ ವೈಯಕ್ತಿಕ ನೆಲೆಯಲ್ಲಿ ಮೂಡಾ ಹಗರಣ ಏನು ಬೆಳವಣಿಗೆ ಪಡೆದಿದೆ, ಅಲ್ಲಿ ತಪ್ಪು ಸಿದ್ದರಾಮಯ್ಯನವರು ಮತ್ತು ಅವರ ಕುಟುಂಬಸ್ಥರು ತಪ್ಪು ಮಾಡಿದ್ದಾರೆ ಅಂತ ಅನ್ನಲಿಕ್ಕೆ ಅವಕಾಶ ಇಲ್ಲ. ತಪ್ಪಾಗಿದೆ. ತಪ್ಪು ಮಾಡಿರೋರು ಯಾರು? ಡಿನೋಟಿಫಿಕೇಷನ್ ಆದಂಥ ಜಾಗವನ್ನು ಖರೀದಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಮೂಡಾದ ಮೊದಲನೆಯ ತಪ್ಪು. ಅಭಿವೃದ್ಧಿಪಡಿಸಿದ ಜಾಗದಲ್ಲಿನೇ ನಿವೇಶನಗಳನ್ನು ಹಂಚದೆ ಅಭಿವೃದ್ಧಿ ಹೊಂದಿದ ಜಾಗದಲ್ಲಿ ನಿವೇಶನಗಳನ್ನು ಕೊಟ್ಟಿದ್ದು ಎರಡನೆಯ ತಪ್ಪು. ಈ ಎರಡೂ ತಪ್ಪುಗಳನ್ನು ಮಾಡಿದವರು ಮೂಡಾ ಅಧಿಕಾರಿಗಳು. ಹಾಗಾಗಿ ಮೂಡಾ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕೇ ವಿನಃ ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಇಲ್ಲ ಅಂತಕ್ಕಂಥದ್ದನ್ನು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಏನು ನಡೆದಿದೆ, ಈಗಾಗಲೇ ನಮಗೆ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರಗಳು, ನಾನು ಇದೊಂದೇ ಸರ್ಕಾರ ಅಂತ ಹೇಳಲ್ಲ, ಸ್ವಾತಂತ್ರ್ಯೋತ್ತರ ಭಾರತದ ಕೇಂದ್ರದಲ್ಲಿ ಆಡಳಿತದಲ್ಲಿ ಬಂದಂತಹ ಸರ್ಕಾರಗಳನ್ನು, ಕೆಲವು ಘಟನಾವಳಿಗಳನ್ನು ನೆನಪು ಮಾಡಿಕೊಂಡಾಗ ಹಲವು ಬಾರಿ ಕೇಂದ್ರ ಸರ್ಕಾರಗಳು ರಾಜ್ಯಪಾಲರನ್ನು ತಮ್ಮ ಹಿತಕ್ಕೆ ಬಳಸಿಕೊಂಡಿರ್ತಕ್ಕಂತಹ ನಿದರ್ಶನಗಳಿದ್ದಾವೆ. ಅದು ಇವತ್ತು ನಿನ್ನೆಯ ಘಟ್ಟದ್ದಲ್ಲ. ಉದಾಹರಣೆಗೆ ಜವಾಹರ್ಲಾಲ್ ನೆಹರೂರವರು ಪ್ರಧಾನಮಂತ್ರಿಗಳಾಗಿದ್ದಾಗ
ಕೇರಳದಲ್ಲಿ ನಂಬೂದರಿ ಪಾದ್ ಅಂತ ಹೇಳಿ ಮುಖ್ಯಮಂತ್ರಿಗಳಾಗಿದ್ದರು. ಆಗ ಜವಾಹರ್ಲಾಲ್ ನೆಹರೂರವರು ನಂಬೂದರಿ ಪಾದ್ರವರು ದೇಶದ್ರೋಹಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ದೇಶದ್ರೋಹಿಗಳಿಗೆ ಒತ್ತಾಸೆಯಾಗಿ ನಿಂತಿದ್ದಾರೆ ಎನ್ನುವಂಥ ವರದಿಯನ್ನು ತರಿಸಿಕೊಂಡು ಆ ಸರ್ಕಾರವನ್ನು ವಜಾ ಮಾಡಿದ ನಿದರ್ಶನ ಇದೆ. ಅದೇ ಥರನೇ ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಿಗಳಾಗಿದ್ದಾಗ ಹಲವು ಸರ್ಕಾರಗಳನ್ನು, ಅಂದರೆ ತಮ್ಮ ಪಕ್ಷದ ಸರ್ಕಾರದ ವಿರೋಧಿ ಪಕ್ಷಗಳ ಸರ್ಕಾರಗಳನ್ನು ವಜಾಗೊಳಿಸಿರುವಂತಹ ನಿದರ್ಶನಗಳಿದೆ. ಅಷ್ಟೇ ಅಲ್ಲ, ಜನತಾ ಪಕ್ಷದ ಸರ್ಕಾರ ಕೇಂದ್ರದಲ್ಲಿ ಆಡಳಿತ ನಡೆಸಿದಾಗ 9 ರಾಜ್ಯ ಸರ್ಕಾರಗಳನ್ನು ವಜಾಗೊಳಿಸಿದಂತಹ ನಿದರ್ಶನಗಳಿದೆ. ಅಂದರೆ ಈ ಸ್ವಾತಂತ್ರ್ಯ ಭಾರತದ ಕೇಂದ್ರ ಸರ್ಕಾರದ ಹಲವು ಪಕ್ಷಗಳ ಹಿನ್ನೆಲೆಯನ್ನು ಗಮನಿಸಿದಾಗ ತಮ್ಮ ವಿರೋಧಿ ಸರ್ಕಾರಗಳು ಇರುವಂತಹ ರಾಜ್ಯಗಳಲ್ಲಿ ರಾಜ್ಯಪಾಲರನ್ನು ತಮ್ಮ ಅನುಕೂಲಕ್ಕೆ ಬಳಸಿಕೊಂಡಿರುವಂತಹ ನಿದರ್ಶನಗಳಿದೆ. ಈ ಸಂದರ್ಭದಲ್ಲಿಯೂ ಕೂಡ ಅದೇ ಪುನರಾವರ್ತನೆ ಆಗಿದೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಲೋಕಾಯುಕ್ತರು ಸ್ವತಃ ತನಿಖೆ ಮಾಡಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಹೇಳಿ ಕಡತಗಳನ್ನು ಮುಂದೆ ಇಟ್ಟಾಗ ಸನ್ಮಾನ್ಯ ರಾಜ್ಯಪಾಲರು ಅದಕ್ಕೆ ಸ್ಪಂದಿಸದೆ ಅಥವಾ ಸ್ಪಷ್ಟೀಕರಣ ಕೇಳುವ ನೆಪದಲ್ಲಿ ಆ ಕಡತಗಳನ್ನು ವಾಪಸ್ಸು ಕಳುಹಿಸಿ ಖಾಸಗಿ ವ್ಯಕ್ತಿಯೊಬ್ಬರು ನೀಡಿದ ದೂರನ್ನು ಆಧರಿಸಿ ಒಂದೇ ದಿನದಲ್ಲಿ ನೋಟಿಸ್ ಕೊಡುವಂತಹ ಕೆಲಸ ಮಾಡ್ತಾರೆ ಅಂತ ಅಂದಾಗ ಸಹಜವಾಗಿಯೇ ಅವರ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು, ಹರ್ಸೂರು ಶ್ರೀಗಳು, ಸೊನ್ನದ ಶ್ರೀಗಳು ಸೇರಿದಂತೆ ಅನೇಕ ಶ್ರೀಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗ ನ್ಯೂಸ್.